ಒಂಥರ ಈ ನವರಾತ್ರಿ ಅಂದ್ರೇನೆ ಖುಷಿ ಅನ್ಸುತ್ತೆ. 9 ದಿನ 9 ದೇವಿಯರಿಗೆ ಪೂಜೆ ಮಾಡೋದು, ಅಷ್ಟು ವಿಶೇಷವಾಗಿ ಅಲಂಕಾರ ಮಾಡೋದು. ಜೊತೆಗೆ ನಾವು ಅಷ್ಟೇ 9 ದಿನ ಆಯಾ ದಿನದ ಬಣ್ಣ ಹಾಕೊಂಡಾಗ ಒಂದ್ ರೀತಿ ದೈವಿಕ ಅನುಭವ ಅಂತಾರಲ್ಲ, ಅದು ಹೆಚ್ಚಾಗಿ ಬರುತ್ತೆ. ಭಕ್ತಿ ಆ ದಿನ ಶಾಂತಿಯಲ್ಲಿರುತ್ತೆ, ಆ ರೀತಿ ಫೀಲ್ ಆಗುತ್ತೆ. ಹೌದು, ಇವತ್ತಿನ ಬಣ್ಣ ಕೂಡ ಜ್ಞಾನ ಶಾಂತಿಯ ಸ್ವರೂಪನೇ ಆಗಿರುತ್ತೆ. ಹಾಗಾಗಿ ಇವತ್ತು ಯೆಲ್ಲೋ ಕಲರ್ ಯೂಸ್ ಮಾಡಿ ತುಂಬಾ ಜನ ಎಲ್ಲೋ ಕೆಲ್ಸದ ಮೇಲೆ ಕೆಲ್ಸಕ್ಕೆ ಹೋಗಿರ್ತಾರೆ. ಯಾಕಂದ್ರೆ ಈ ಪೂಜೆ ಬಂದು ಮಾಡೋದೇ ಸಾಯಂಕಾಲ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಮನೆಗೆ ಬರೋಕ್ಕಾಗಿಲ್ಲ ಅಂದ್ರೆ, ಬೇರೆ ಕಡೆ ಇರ್ತೀರ ಅಂದ್ರೆ, ಒಂದು ಹಳದಿ ಪೌಡ್ರು, ಅರ್ಶಿನ, ಎಲ್ಲರ ಮನೇಲೂ ಅರ್ಶಿನ ಇರುತ್ತೆ, ಹಾಕೊಂಡು ಕೈಯಲ್ಲಿ ಇಟ್ಕೊಂಡು ನಿಮ್ಮ ದೇವಿಯನ್ನ ನಿಮ್ಮ ಕೈಯಲ್ಲೇ ನೋಡ್ಕೊಳ್ಳಿ. ಯಾಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಗೊತ್ತು, ಕೈಯನ್ನ ಇದು ಮಾಡಿಬಿಟ್ಟು ನಿಮ್ಮ ಲಕ್ಷ್ಮಿಯನ್ನ ನಿಮ್ಮ ಕೈಯಲ್ಲೇ ನೋಡ್ಕೋತೀರ. ಯಾಕಂದ್ರೆ ನಾವು ಎದ್ದಿದ ತಕ್ಷಣ ಮಾಡೋದೇ ಈ ಕೈಗಳಲ್ಲಿ ಕೆಲಸ ಮಾಡ್ತೀವಿ ಅಂತಂದ್ರೆ ಈ ಕೈ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೈಯಲ್ಲಿ ಲಕ್ಷ್ಮಿ ವಾಸಿಸ್ತಾಳೆ ಅಂದ್ಬಿಟ್ಟು ಆ ಕೈಯನ್ನ ನೋಡ್ಕೊಂಡು ಹೇಳ್ಕೊಳ್ತೀವಿ. ಅದೇ ರೀತಿ ನಿಮ್ಮ ಒಂದು ಈ ಕೂಷ್ಮಾಂಡ ದೇವಿಯ ಸ್ವರೂಪವನ್ನ ಕೈಯಲ್ಲಿ ನೀವು ನೋಡ್ಕೊಂಡು, ಹಳದಿ ಬಣ್ಣವನ್ನ ಕೈಗೆ ಹಚ್ಕೊಂಡು, ಅಲ್ಲೇ ನಿಮ್ಮ ಲಕ್ಷ್ಮಿಯನ್ನ ನೋಡ್ಕೊಂಡು, ನಿಮ್ಗೆ ಏನ್ ಮನ್ಸಿಗೆ ಬರುತ್ತೋ ಅದನ್ನ ಕೇಳ್ಕೊಳ್ಳಿ, ಬೇಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಆಸೆ ಈಡೇರುತ್ತೆ. ಮೇಡಮ್, ಇವಾಗ ನನ್ನ ಒಂದು ಪ್ರಶ್ನೆ ಏನಂದ್ರೆ, ಈಗ ಪ್ರತಿದಿನ ಕೂಡ ಒಂದೊಂದು ಬಣ್ಣದ ಇದೆ, ಬಟ್ ಆದ್ರೆ ಕೆಲವರು ಅದನ್ನ ಫಾಲೋ ಮಾಡಲ್ಲ, ಬಟ್ ಅವ್ರವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಈ ಬಣ್ಣದ ವಿಶೇಷತೆ ಏನಿದೆ ಅಂತ ತಿಳಿಸ್ಕೊಡೋದಾದ್ರೆ, ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ತಿಳಿಸೋದಾದ್ರೆ? ನೋಡಿ, ಬಣ್ಣಗಳಲ್ಲಿ 7 ಬಣ್ಣ ಅಂತ ಹೇಳಿದ್ವಿ. ಅಂದರೆ ಸಪ್ತಸ್ವರ, ಬಣ್ಣ ಅಂತ ಹೇಳ್ತೀವಿ. ನಮ್ಮ ಒಂದು ಏನಿರುತ್ತೆ, ನಮ್ಮ ಹಾರ ಕೂಡ ಒಂದು 7 ಇದರಲ್ಲಿ ಇರುತ್ತೆ, ಆಯಿತಾ. ನಮಗೆ ಬಣ್ಣ ಅಂತ ಬಂದಾಗ ಇವತ್ತಿನ ದಿನ ಆ ದೇವಿಗೆ, ಇವತ್ತು ನೋಡಿ, ಮೊದಲನೇ ದಿನ ನಾವು ಬಿಳಿ ಬಣ್ಣ, 2ನೇ ದಿನ ಕೆಂಪು ವಸ್ತ್ರ, 3ನೇ ದಿನ ಹಸಿರು ನೀಲಿ ವಸ್ತ್ರ, ಅದೇ ರೀತಿ 4ನೇ ದಿನ ಇವತ್ತಿನ ಬಣ್ಣ ಬಂದು ಹಳದಿ ಬಣ್ಣ ಆಗಿರುತ್ತೆ. ಸೊ ಈ ಹಳದಿ ಬಣ್ಣವನ್ನು ಇವತ್ತು ಹಚ್ಕೊಂಡು, ಅಥವಾ ಹಳದಿ ಪೌಡರ್ನಾದರೂ ಸ್ವಲ್ಪ ಹಚ್ಕೊಂಡು, ಅರಿಶಿನವನ್ನು ಹಚ್ಕೊಂಡು, ಇಲ್ಲ ಹಳದಿ ಬಣ್ಣವನ್ನು ಕೈಗೆ ಹಚ್ಕೊಳ್ಳಿ, ಇಲ್ಲ ಹಳದಿ ಬಣ್ಣದ ಬಟ್ಟೆ ಹಾಕೊಳ್ಳಿ. ಈ ಕಲರ್ನ ಆ ದೇವಿಗೆ, ದೇವಿಗೆ ಇವಾಗ ಸರಸ್ವತಿ ಪೂಜೆ ಅಂತ ಬಂದಾಗ ನಾವು ಬಿಳಿ ಬಣ್ಣದ ಸೀರೆ ಉಡಿಸ್ತೀವಿ. ಯಾಕೆ ಅಂದರೆ ಆ ಒಂದು ವಿದ್ಯೆ, ಒಂದು ಶಾಂತಿ ಏನಿರುತ್ತೆ ಆ ಬಿಳಿ ಬಣ್ಣದಲ್ಲಿ ಅದು ಅಡಗಿರುತ್ತೆ. ಹಾಗಾಗಿ ಅದೇ ರೀತಿ ನಾವು ದುರ್ಗಾದೇವಿಗೆ ಕೆಂಪು ವಸ್ತ್ರವನ್ನು ಹಾಕ್ತೀವಿ. ನಾವು ಎಲ್ಲಾದರೂ ದುರ್ಗಾದೇವಿ, ದುರ್ಗಾ ಅಲಂಕಾರ, ಚಾಮುಂಡಿಯನ್ನು ನೀವು ನೋಡಿರ್ಬೋದು, ಅದೆಲ್ಲ ನಮಗೆ ಕೆಂಪು ಬಣ್ಣದಲ್ಲಿ ಇರುತ್ತೆ, ಕೆಂಪು ಸೀರೆಯನ್ನು ಉಡಿಸಿರ್ತಾರೆ. ಅದೇ ರೀತಿ ಇವತ್ತಿನ ದಿನ ಹಳದಿ ಬಣ್ಣವನ್ನು, ಅದರಲ್ಲೂ ಹಳದಿ ಬಣ್ಣ ಅಂತ ಬಂದಾಗ ಹೇಳ್ದೆ ಅಲ್ವಾ, ಇಷ್ಟೊತ್ತು ಹೇಳ್ದೆ ನೋಡಿ, ಹಳದಿ ಬಣ್ಣವನ್ನು ನೀವು ಯಾವಾಗ, ಒಬ್ಬೊಬ್ಬರಿಗೆ ಇರಲ್ಲ. ಇವಾಗ ಕೆಲವೊಂದು ಸತಿ ಏನಾಗುತ್ತೆ, ಯಾರೋ ದೇವ್ರನ್ನ ನಂಬಲ್ಲ, ಈ ಆಚರಣೆ ನಂಬಲ್ಲ, ಅವರು ನಾರ್ಮಲ್ ಆಗಿ ಇವತ್ತು ಅವ್ರಿಗೆ ಗೊತ್ತಿರಲ್ಲ, ಇವತ್ತು ಹಳದಿ ಬಣ್ಣ ಹಾಕೊಂಡಿರ್ತಾರೆ. ಬಟ್ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ದಿನ ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಆಗಿರುತ್ತೆ, ಅದು ಪಾಸಿಟಿವ್ ಕೊಟ್ಟಿರುತ್ತೆ ಅವ್ರಿಗೆ. ಇದು ಖಂಡಿತವಾಗ್ಲೂ ನಿಮಗೆ ನೀವು ನೋಡ್ಕೊಳಿಬೇಕಂದ್ರೆ, ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಆ ಥರ ಇದ್ರೆ ಖಂಡಿತವಾಗ್ಲೂ ನಿಮಗೆ ಅದು ಗೊತ್ತಾಗುತ್ತೆ, ನಿಮಗೆ ನೀವು ನೋಡ್ಕೊಳ್ಬೋದು, ಚೆಕ್ ಮಾಡ್ಕೊಳ್ಬೋದು. ನೋಡಿ, ತುಲಾ ರಾಶಿಯವ್ರಿಗೆ ಇವತ್ತು, ತುಲಾ ರಾಶಿಯವ್ರಿಗೆ ಚಂದ್ರ ಮತ್ತು ಕುಜ ಇದರಲ್ಲೇ ರಾಶಿಯಲ್ಲೇ ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದು ಅಂತಂದರೆ, ಯಾವುದಾದ್ರೂ ಒಂದು ಇವರು ಕುಜ ರಾಶಿಯಲ್ಲೇ ಇರೋದ್ರಿಂದ, ಯಾಕಂದರೆ ಶುಕ್ರ ಅಧಿಪತಿ ಆಗಿರ್ತಾನೆ, ಇವ್ರಿಗೆ 8ನೇ ಮನೆಯವನು, ಹಾಗೆ 8ನೇ ಮನೆಯವನು ಮತ್ತು ಸ್ವಸ್ಥಾನದವನು, ರಾಶಿಯಾಧಿಪತಿ ಶುಕ್ರ ಕೂಡ ಇವ್ರಿಗೆ ಅಧಿಪತಿಯಾಗಿ, ಶುಕ್ರ ಇವ್ರಿಗೆ 11ನೇ ಮನೆಯಲ್ಲಿ ಕೇತು ಜೊತೆ ಇರೋದ್ರಿಂದ ಖಂಡಿತ ತುಲಾರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ತುಂಬ ಒಳ್ಳೆ ಒಂದು ತಿಂಗಳು ಅಂತ ಹೇಳ್ಬೋದು, ಒಂದು ಒಳ್ಳೆ ವಾರ ಅಂತ ಕೂಡ ಹೇಳ್ಬೋದು.